ಸರ್ಕಾರಕ್ಕಿನ್ನ ಆಗ್ರಹ ಮಾಡಿ ನೀವು ನಿಮ್ ಜಾಗನ ರಾಜ್ಕುಮಾರ್ ಕೊಡುಗೆ ಯಾರು ಅಳಗಳಿತಾ ಇದ್ದಾರೆ ಅವ್ರ ಕೊಡುಗೆ ಅಪಾರ. ಸರ್ಕಾರದ ಯೋಜನೆ ಪ್ರಶ್ನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಸರ್ಕಾರದ ಪ್ರಶ್ನೆ ಅಲ್ಲ, ಸರ್ಕಾರದ ಹೋಗಿ ರಾಜ್ಕುಮಾರ್ ಯಾಕೆ ಬಂದ್ರು? ಸರ್ಕಾರದ ಇದ್ರಲ್ಲಿ ರಾಜ್ಕುಮಾರ್ ಅವ್ರು ಯಾಕೆ ಬರ್ತಾರೆ? ಅಲ್ಲ, ರಾಜ್ಕುಮಾರ್ ಅವ್ರ ವಿಚಾರಣೆ ತೆಗಿಬೇಡಿ ನೀವು. ಸರ್ಕಾರ ಏನ್ ಗೊತ್ತಾ, ಅದನ್ನ ಹೇಳಿ. ಆದ್ರೆ ನಾವ್ ಹೇಳ್ತಾ ಇರೋದು ಈ ವಿಚಾರದಲ್ಲಿ ತಾವು ತಪ್ಪು ಮಾಡಿದ್ರಿ. ಯಾಕೆ ಅವ್ರ ಹೆಸರು ಹೇಳ್ತಾ ಇದ್ದೀರಾ? ಅವ್ರ ಸಮಾಜಕ್ಕೆ ಕೊಡುಗೆ ಮಾಡಕ್ಕಾಗಲ್ಲ ಅಂದ್ರೆ ಚರ್ಚೆ ನಡ್ತಾನೆ ಇರುತ್ತೆ, ಬೇರೆ ತರ ಹೋರಾಟಗಳು. ನಾನೇನ್ ಮಾಡಬಹುದು? ಇಲ್ಲ, ನೀವು ಡಿಲೀಟ್ ಮಾಡಬೇಕು. ಆ ವಿಚಾರದಲ್ಲಿ ಕೊಟ್ಟಿದ್ದಾರೆ, ಒಳ್ಳೇದು ಅಂತ ಹೇಳ್ಬೇಕು. ಸರ್ಕಾರಕ್ಕೆ ಇನ್ನ ಆಗ್ರಹ ಮಾಡಿ ನೀವು ಕೊಡಬೇಡಿ ಅಂತ ಯಾಕೆ ಹೇಳ್ತೀರಿ ನಿಮ್ ಜಾಗನ? ಇಲ್ಲ ಇಲ್ಲ ಇಲ್ಲ, ಅದು ನೀವು ಮಾತಾಡೋ ರೀತಿನೇ ಸರಿ ಇಲ್ಲ. ಯಾಕೆ ಗೊತ್ತಾ, ನಿಮ್ ಜಾಗ ಏನಿಲ್ವಲ್ಲ. ಸರ್ಕಾರದ ಎಷ್ಟೋ ಜನ ತಿಂತಾ ಇದ್ದಾರೆ, ಅದ್ರ ಬಗ್ಗೆ ಮಾಡ್ಕೊತಿದ್ದಾರೆ. ಹೌದಲ್ಲ, ನಿಧಾನ ಆದ್ರೆ ನೋಡ್ರಿ, ಅವ್ರ ನಮ್ ಸ್ನೇಹಿತರು ಅಂತ ಅವ್ರವ್ರು ಮಾತಾಡ್ತಾರೆ, ನೀವು ಮಾತಾಡ್ಬೇಡಿ. ನಾವು ಮಾತಾಡ್ಬೇಕು. ನಾವು ಏನಕ್ಕೆ ಮಾತಾಡ್ತಾ ಇಲ್ಲ? ಅವ್ರವ್ರು ದೊಡ್ಡವ್ರು ಮಾತಾಡ್ಲಿ. ಆಮೇಲೆ ಕನ್ನಡ ಆಯ್ತಮ್ಮ, ಇಲ್ಲ ಇಲ್ಲ, ಆಯ್ತು ಆಯ್ತಮ್ಮ, ಆಯ್ತು. ಇದು ಅಮಿತಾಬ್ ಬಚ್ಚನ್ ಏನ್ ಹೇಳಿದ್ದಾರೆ? ರಾಜ್ಕುಮಾರ್ ಏನಾದ್ರು ಹಿಂದಿನ ಚಿತ್ರರಂಗದಲ್ಲಿ ಇದ್ರೆ ನಮ್ಗೆ ಕೆಲಸನೇ ಇರ್ಲಿಲ್ಲ ಅಂತ ಅಮಿತಾಬ್ ಬಚ್ಚನ್. ನಾವೀಗ ರಾಜ್ಕುಮಾರ್ ಕೊಡುಗೆ ಯಾರು ಅಳಗಳಿತಾ ಇದ್ದಾರೆ ಅವ್ರ ಕೊಡುಗೆ ಅಪಾರ. ನಾವು ಸರ್ಕಾರದ ಯೋಜನೆ ಪ್ರಶ್ನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಸರ್ಕಾರದ ಪ್ರಶ್ನೆ ಮಾಡ್ತಾ ಇದ್ದೀವಿ. ಒತ್ತುವರಿ ಸರ್ಕಾರದ ಬಗ್ಗೆ ಧ್ವನಿ ನಾವಿವಾಗ ಈ ಸರ್ಕಾರಗಳ ವೈಫಲ್ಯದಿಂದ ಅದು ಒಂದು ಅಲ್ಲ, ಸರ್ಕಾರದ ಹೋಗಿ ರಾಜ್ಕುಮಾರ್ ಯಾಕೆ ಬಂದ್ರು? ಸರ್ಕಾರದ ಇದ್ರಲ್ಲಿ ರಾಜ್ಕುಮಾರ್ ಅವ್ರು ಯಾಕೆ ಬರ್ತಾರೆ? ರಾಜ್ಕುಮಾರ್ ಅವರ ಒಂದು ಸಾವನ್ನ ಲಾಭ ಪಡೆಯಕ್ಕೆ ಈ ಸರ್ಕಾರಗಳಿದಾವೆ. ಅಲ್ಲ, ರಾಜ್ಕುಮಾರ್ ಅವ್ರ ವಿಚಾರಣೆ ತೆಗಿಬೇಡಿ ನೀವು. ಸರ್ಕಾರ ತಗೊಳ್ಳಿ. ಏನ್ ಗೊತ್ತಾ, ಡಿಲೀಟ್ ಮಾಡಿ. ಅದೇನಾಯ್ತು ಅದನ್ನ ಹೇಳಿ. ನಾವು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿರೋದು ಸರಿ ಇಲ್ಲ ಅಂತ ನೀವು ಏನ್ ಹೋರಾಟ ಮಾಡ್ತೀರೋ ಮಾಡಿ. ಕಾನೂನು ಅಡಿಯಲ್ಲಿ ನಿಮ್ ಅಲ್ಲ, ಕಾನೂನಲ್ಲ. ಏನ್ ಗೊತ್ತಾ, ಏನಾಗುತ್ತೆ ಗೊತ್ತಾ, ನೋಡಿ, ಎಲ್ಲಾನು ಕಾನೂನು ಬರೋದಿಲ್ಲ. ಈಗ ನಾವು ನೀವು ಸ್ನೇಹಿತರಿದ್ದೀವಿ, ಗೌರವ ಇದೆ. ನೀವು ಕನ್ನಡದ ಬಗ್ಗೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದೀರಿ. ಕನ್ನಡದ ಕೆಲಸಗಳು ನಾವು ಕರೆದಾಗೂ ಬಂದಿದ್ದೀರಿ, ಎಲ್ಲರಿಗೂ ಪ್ರೀತಿ ವ್ಯಕ್ತಪಡಿಸಿದಿರಿ, ತೋರಿಸಿದಿರಿ. ನಿಮ್ಮ ಮೇಲೆ ನಮ್ಗೆ ಗೌರವ ಇದೆ. ಆದ್ರೆ ನಾವ್ ಹೇಳ್ತಾ ಇರೋದು ಈ ವಿಚಾರದಲ್ಲಿ ತಾವು ತಪ್ಪು ಮಾಡಿದ್ರಿ. ಆಯ್ತು, ನಾನು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಈ ವಿಚಾರದಲ್ಲಿ ತಾವು ತಪ್ಪು ಮಾಡಿದ್ದೀರಿ ಅಂತ ನಮ್ಮ ಭಾವನೆ ಇದೆ. ಆ ತಪ್ಪನ್ನ ಸರಿಪಡಿಸ್ಕೊಳ್ಳಿ. ಅನ್ನೋರ ಬಗ್ಗೆ ಮಾತಾಡಿದ್ರೆ ನೀವ್ ಹೇಳ್ತಾ ಇದ್ದೀರಾ ಅಲ್ವಾ? ಅದ್ರ ಬಗ್ಗೆ ನೀವೇ ಚಿಕ್ಕವರಾಗಲ್ವಲ್ಲ. ನೀವು ಇನ್ನೂ ಅನ್ನೋರ ಅಭಿಮಾನಿ ಮನಸ್ಸಲ್ಲಿ ಇನ್ನೂ ಶಾಶ್ವತವಾಗಿ ಬೆಳಿತೀರಾ ಅಲ್ವಾ? ನಾಯಕರು ಚಿಕ್ಕವರು ದೊಡ್ಡ ಪ್ರಶ್ನೆ. ಅದೇ ಹೇಳ್ತಾರೆ. ನೀವೇನಂದ್ರೆ ಇಲ್ಲಿ ನಮಗೆ ನನ್ನ ಕಂಡಲ್ಲಿ ನಾನೇನೋ ತಪ್ಪು ಹಾಕಿದ್ದೆ, ಅವಾಗ ನಾನು ವಾಪಸ್ ತಗೊಳಕ್ ನಾನು ತಪ್ಪೆ. ಈಗ ನಿಮ್ಮ ಕಣ್ಣಲ್ಲಿ ತಪ್ಪಿರ್ಬೋದು, ನೀವು ಅದನ್ನ ವ್ಯಕ್ತಪಡಿಸಿ ಮೀಡಿಯಾ ಮುಂದೆ ಹೋಗಿ ನೀವು ಹೋರಾಟ ನೀವು ಮಾಡಿರೋ ತಪ್ಪನ್ನ ಹೇಳ್ತಾ ಇದೀವಿ. ಈಗ ನೀವು ಏನಾದ್ರೂ ನಮ್ಗೆ ನೀವು ಅಣ್ಣ ಅವ್ರ ಅಭಿಮಾನಿ ರೀತಿಲಿ ವರ್ತನೆ ಮಾಡಿ ಅಂದ್ರೆ ಮಾಡ್ತೀವಿ. ಇಲ್ಲ, ನನ್ನ ಸ್ನೇಹಿತರಾಗಿ ವರ್ತನೆ ಮಾಡಿ ಅಂದ್ರೆ ನಿಮಗೆ ಏನ್ ಸರಿ ಅನ್ಸುತ್ತೋ. ಸರಿ ಏನಿಲ್ಲ, ನಾವು ನೋಡಿ, ನಾವ್ ವಿರೋಧ ಹೇಳ್ತೀವಿ. ಆಮೇಲೆ ನೀವು ತಪ್ಪು ತಿಳ್ಕೊಳಂಗಿಲ್ಲ, ನನ್ನ ಪರಿಚಯ ಹೇಳಿದ್ವಿ. ಆಮೇಲೆ ನಾವು ಬೇರೆ ರೀತಿ ನಾಯಕರೇ, ನಿಮ್ ಬಗ್ಗೆ ನನಗೆ ಪ್ರೀತಿ ವಿಶ್ವಾಸ ಇದೆ ಬಹಳ ವರ್ಷ. ಅಲ್ಲ, ಆಯ್ತು, ಅದಕ್ಕೆ ನಾವು ವರ್ತನೆ ಬೇರೆ ರೀತಿ ತೋರಿದ್ರೆ ಆಮೇಲೆ ನಾವೆಲ್ಲ ಕೂಡ ನಿಮ್ಗೆ ಅಗೌರವ ಅಪಮಾನ ಯಾವ್ದು ಆಗ್ಬಾರ್ದು. ನಿಮಗೊಂದು ನೀವು ಈಗ ಬೆಳೀತಾ ಇದ್ದೀರಿ, ಸಮಾಜ ಅಂತ ನೀವು ಒಂದು ದಲಿತರ ಪರವಾಗಿ ಬಸವಣ್ಣನ ವಿಚಾರಧಾರೆಗಳನ್ನ ಅಲ್ಲ ಹೋರಾಟ ಮಾಡ್ತಾ ಇದ್ದೀರಿ. ನಾವು ಅದಕ್ಕೆ ಬೆಂಬಲವಾಗಿ ನಾವು ಇರ್ತೀವಿ. ನಮ್ಮ ಇದಕ್ಕೂ ಕನ್ನಡಿಗರ ಉದ್ಯೋಗಕ್ಕೆ ಬಂದಿದ್ದೀರಿ, ಕನ್ನಡ ರಾಜ್ಯೋತ್ಸವಕ್ಕೆ ಬಂದಿದ್ದೀರಿ, ಎಲ್ಲಾ ಕೆಲಸಗಳಿಗೂ ತಾವು ಬೆಂಬಲ ಕೊಟ್ಟಿದ್ದೀರಿ. ಅದು ಒಂದು ಮಾನವೀಯತೆ ದೃಷ್ಟಿಯಿಂದ ನಾವಿದೀವಿ. ಬೇರೆಯವ್ರು ಮಾತಾಡಿದ್ರೆ ಯಾವುದೇ ನಾವು ಬಿಡ್ತಾ ಇರ್ಲಿಲ್ಲ. ಎಲ್ಲೇ ಇದ್ರು ಹುಡ್ಕೊಂಡು ಹೋಗಿರುವಂತ ಉದಾಹರಣೆಗಳಿದೆ. ಯಾಕೆ ಅಂದ್ರೆ ಇವತ್ತು ರಾಜ್ಕುಮಾರ್ ಅಂದ್ರೆ ನಮ್ಗೆ ಅಶ್ಮಿತೆ. ಅವ್ರ ಬಗ್ಗೆ ನೀವು ಮಾತಾಡಿದ್ದೀರಾ ಸಾಹೇಬ್ರೆ, ನಾಳೆ ಇನ್ನೊಬ್ರು ಮಾತಾಡ್ತಾರೆ. ನಾಯಕರೇ ಒಂದೇ ಹೇಳ್ತೀನಿ, ನಾಳೆ ಇನ್ನೊಬ್ರು ಮಾತಾಡ್ತಾರೆ. ನಾಯಕರೇ ಒಂದೇ ಹೇಳ್ತೀನಿ,
ಹೇಳಿ. ನಿಮ್ಮ ವಿಚಾರಗಳನ್ನ ಪ್ರಜಾಪ್ರಭುತ್ವದಲ್ಲಿ ನೀವು ಮಂಡಿಸೋಕೆ ಸ್ವಾತಂತ್ರ್ಯ ಇಲ್ಲ, ಮಂಡಿಸಕ್ಕೆ ಕೆಲವೊಂದು ಯಾವ್ದು ನಾನು ಮಂಡಿಸ್ಬೇಕೋ ಯಾವ್ದಾದ್ರು ಅದನ್ನ ಮಂಡಿಸಿ. ಹಂಗೆ ನೋಡಲ್ಲ. 2.5 ಎಕರೆ ನೀವು ಕೊಡಬಾರ್ದು ಅಂದ್ರೆ ಯಾವ ಆಧಾರ ನಾನು ಕೊಡಬಾರ್ದು ಅಂತ ಹೇಳಿಲ್ಲ. ಮತ್ತೆ? ನಾನು ಕೊಡೋದ್ರಿಂದ ಎಷ್ಟು ಮಟ್ಟಿಗೆ ಯಾಕೆ ನಿಮ್ಗೇನದು ಸಾವಿರಾರು ಎಕರೆ ಸಾವಿರಾರು ಕೋಟಿ ಅದನ್ನು ಪ್ರಶ್ನೆ ಹಗರಣ ಮಾಡಿ. ಆಗಿದೆ ಅದನ್ನ ಅಲ್ಲ, ರಾಜ್ಕುಮಾರ್ ಅವ್ರಿಗೆ ಹೆಂಗ್ ಹೇಳ್ತೀರಿ ನೀವು? ಹೆಂಗ್ ಹೇಳ್ತೀರಿ ನೀವು ಕೊಡ್ಬೇಡಿ ಅಂತ ಚೇತನ್ ಅವರೇ, ಹೆಂಗ್ ಹೇಳ್ತೀರಿ? ಪ್ರಶ್ನೆ ಮಾಡಕ್ಕೆ ಅಧಿಕಾರನೇ ಇಲ್ಲ. ಹೆಂಗ್ ಹೇಳ್ತೀರಿ? ನಮ್ಮ ದೇಶ ಸಿಗ್ಲೇನೇ ಅಲ್ಲ ಚೇತನ್ ಅವರೇ. ಆಯ್ತು ಯೋಗೇಶ್ವರ, ಹಾಗೆ ಹೇಳಿ. ಏನ್ ಮಾಡಿ ಗೊತ್ತಾ, ಹಾ. ನೀವು ಕೋರ್ಟ್ ಹೋಗಿ ಕೋರ್ಟ್ ಹೋಗಲ್ಲ, ನಿಮ್ ವಿರುದ್ಧ ನಾವು ಬಂದಿದ್ದೀವಿ. ಅದು ಕೋರ್ಟ್ ನಾವು ಗಲಾಟೆ ಮಾಡ್ಬೇಕಾಗ್ತದೆ, ಅವ್ರಿಗೆ ಕಂಪ್ಲೇಂಟ್ ಕೊಡೋದು ನೀವು ಕೊಡಿ. ಇದೆಲ್ಲ ಹೇಳ್ಬಾರ್ದು. ಹಾ, ಅದನ್ನ ಹೇಳಿದ್ರೆ ನಾವು ಸರಿ ಟೀ ತಂದು ಕೊಡಿ ಇವತ್ತು. ಹಾ. ಒಂದ್ ಸ್ವಲ್ಪ ಟೀ ನಾವು ಕೊಡಿ. ನೀವು ಕಾಫಿ, ಟೀ ಕುಡಿಯೋಣ ಸರಿ ಅಂತ ನಿಮ್ ಜೊತೆ ನೋಡ್ರಿ, ನೀವು ಮನೆಗೆ ರಾಜ್ಕುಮಾರ್ ಬಂದಿದ್ದೀವಿ. ನೀವು ಅದನ್ನ ಡಿಲೀಟ್ ಮಾಡಿ ನೀವು ಹೇಳಿದ್ರೆ ಕಾಫಿ ಕೊಡ್ತಾ ಇಲ್ಲ ನಿಮ್ ಜೊತೆ. ರಾಜ್ಕುಮಾರ್ ಅವ್ರಿಗೆ ನೀವು ಕೊಟ್ಟಿರೋ ಸರಿ ಇಲ್ಲ ಆದ್ರೆ ನೀವು ಕೋರ್ಟ್ ಹೋಗಿ. ನೀವು ಹೋಗಿ. ನೀವು ಹೋಗಿ ನಾನ್ ಚರ್ಚೆ ಮತ್ತೆ ನೀವು ಹೇಳಿ, ತೆಗಿಯಕ್ಕೆ ಈ ಮನೆಗಳು ದೊಡ್ಡ ಮಾಡ್ಕೊಂಡವ್ರಲ್ಲ ರಾಜಕಾರಣಿ ರಾಜಕೀಯ ವ್ಯಕ್ತಿಗಳ ಧ್ವನಿ ಎತ್ತಿ. ಅವ್ರಿಗೆ ಎತ್ತಿ. ಕೋರ್ಟ್ ಜಾಸ್ತಿ ಲೂಟ್ ಮಾಡ್ತಾ ಇದ್ರೆ ಅವ್ರಿಗೆ ಎತ್ತಿ. ಕುಡೀರಿ ಕುಡಿ. ಬೇಡ. ಈಗ ನೀವು ಕಿರ್ಚಾಡಿದ್ರೆ ಇಲ್ಲ, ಕಿತ್ತಾಡ್ತಾ ಇಲ್ಲ brother. ಅದನ್ನ ಹೇಳ್ತಾ ಇಲ್ಲ, ಕಿತ್ತಾಡ್ತಾ ಇಲ್ಲ. ಇಲ್ಲ ಕುಡಿಯಲ್ಲ. ಅಭ್ಯಾಸ ಇಲ್ಲ. ನೀವ್ ಹಿಂಗ್ ಮಾಡಿದ್ರೆ ಮನೆಗ್ ಬಂದು ಆಗ ನಾವು ಅವ್ರ ಸ್ನೇಹಿತರ ಇದ್ದೀವಿ, ಯಾವ್ದೋ ಒಂದು ಇದ್ರ ವಿಚಾರ, ಸಂಘಟನೆ ವಿಚಾರ ಇದೆ. ನಾವು ಇಲ್ಲಿ ಗೌರವ ಕೊಟ್ಟು ನೀವು ಮನೆ ಕಟ್ಟು ನೀವು ಹಿಂಗ್ ಮಾಡಿದ್ರೆ ನಮ್ಗೆ ಸುಮ್ಮನೆ ಸಮಸ್ಯೆ. ಇಲ್ಲ, ನೀವು ನೋಡಿ ಏನ್ ನೋಡಿ, ಇವಾಗ ಕಾಫಿ ಟೀ ಕುಡಿಯಲ್ಲ. ಆಯ್ತು, ನೀವು ನೀರು ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಜ್ಯೂಸ್ ಅವ್ರು ನಮ್ಮ ಸ್ನೇಹಿತರ ಬೇರೆ ಡಿಲೀಟ್ ಮಾಡಿ ಅದ್ರ ಬಗ್ಗೆ ಚೇತನ್ ಅವರ ಕ್ಲಾಸ್ ಬೀಳಾಗುತ್ತೆ, ಸುಮ್ನೆ ಗಲೀಜು. ಅಣ್ಣವ್ರು ಯಾರೋ ನಿಂತ್ಕೊಂತಿಲ್ಲ. ಯೋಗೇಶ್ವರೇ, ನಾನು ಏನ್ ಮಾಡಬಹುದು ನಾನು ಸ್ವಲ್ಪ ಯೋಚನೆ ಮಾಡಿ. ನೀವ್ ಯೋಚನೆ ಮಾಡೋದು ಯೋಚ್ನೆ ಮಾಡೋದು ನಾವು ನೋಡಿ ಒಂದ್ ಹೇಳ್ತೀನಿ, ನೀವು ಒಬ್ರಿಗಲ್ಲ ನಮ್ಮೊಬ್ರಿಗೆ ಗೌರವ ಕೊಡೋದು ಬೇಡ. ನೀವು ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ, ಸಾಕಷ್ಟು ಅಭಿಮಾನಿಗಳು, ನೋಡಿ. ಆಮೇಲೆ ಬೇರೆ ಬೇರೆಯವರು ನಾಯಕರು. ಎಲ್ಲಾರು ಈಗ ಅಣ್ಣ ಅವ್ರಿಗೆ ಅಂದ್ರೆ ಎಲ್ಲಾ ಅಭಿಮಾನಿಗಳೇ. ಯಾರು ಕೂಡ ಇವತ್ತು ಅದು ಅವ್ರ ಕರ್ತವ್ಯ, ಸರ್ಕಾರದ ಕರ್ತವ್ಯ ಮಾಡಬೇಕು. ಕಲಾವಿದರಿಗೆ ನಾಳೆ ದಿನ ನೀವು ಒಳ್ಳೆ ಹೆಸರು ಮಾಡಿದಾಗ ನಿಮ್ ಪ್ರತಿಮೆನು ಇಡ್ಲಿ ಅಂತೀವಿ ನಾವು. ಖಂಡಿತ ಬೇಡ. ಈಗ ಏನು ಅದು ಗೊತ್ತಾಗ್ಬೇಕು ಸಮಾಜಕ್ಕೆ. ನಾಳೆ ದಿನ ಇಲ್ಲಿ ಏನ್ ಮಾಡಿದ್ರು, ಯಾರಿಂದ ಅವ್ರಿಗೆ ಗಾಂಧೀಜಿ ಅಂಬೇಡ್ಕರ್, ಈಗ ಅಂಬೇಡ್ಕರ್ ನೀವ್ ಯಾಕೆ ಇಟ್ಕೊಂಡಿದ್ದೀರಿ ಅಂದ್ರೆ ನಾನ್ ಯಾರ್ದು ಸ್ಥಾನ ಈಗ ಇಲ್ಲೆಲ್ಲ ಹಾಕೊಂಡಿಲ್ಲ ನೀವು. ನಮ್ಮ ಮನೆಯಲ್ಲಿ ಮನೆಯಲ್ಲ, ಈಗ ಅದಲ್ಲ, ನೀವು ಹಾಕೊಂಡಿಲ್ಲ ಇಲ್ಲಿ. ಯಾಕೆ ಅವ್ರ ಹೆಸರುಗಳು ಹೇಳ್ತಾ ಇದ್ದೀರಾ? ಅವ್ರ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಟ್ಟು ಸಮಸ್ಯೆ ಆಗುತ್ತೆ ಅಂತ ಸರಿಪಡಿಸ್ಕೊಳ್ಳಿ. ನೀವು ಬಂದು ಮನೆಗೆ ಬಂದು ಕಿರ್ಚಾಡ್ತಾರೆ. ಸರಿಪಡಿಸ್ಕೊಳ್ಳಿ. ನೀವ್ ಯಾರ್ಯಾರು ತಿಳ್ಕೊಂಡಿದ್ದೀರಿ? ಎಲ್ಲ ತಿಳ್ಕೊಂಡಿದ್ದೀರಲ್ಲ. ಅದು ನಮ್ಮ ಮನೆ ಒಳಗೆ ನಮ್ಮ ಸ್ವಾತಂತ್ರ್ಯ ನಮ್ಮ ಏನ್ ಮಾಡ್ಬೋದು? ಅಲ್ಲ, ಯಾಕೆ ಈಚೆ ಇಟ್ಕೊಂಡ್ಬಾರ್ದು ಅಂತ ನೀವು ತಿಳ್ಕೊಂಡಿದ್ದೀರಿ? ನೀವ್ ಯಾಕೆ ಇದು ಮಾಡಿದ್ದೀರಿ? ಎಲ್ಲಾ ರೀತಿ ಆಚೆ ಮಾತಾಡೋಣ ಬನ್ನಿ, ಬನ್ನಿ. ನೀವು ಕಿರ್ಚಾಡ್ತಿದ್ದೀರಾ ಅಂತ ಅದಕ್ಕೆ ನಾನು ಕಿತ್ತಾಡ್ತಾ- ನೀವು ಕಿತ್ತಾಡ್ತಾ ಇದ್ದೀರಾ ಅಂತ ತಪ್ಪು. ಇಲ್ಲ, ಅದಕ್ಕೆ ಸಮಾಧಾನವಾಗಿ ಮಾತಾಡಿ. ನೀವು ಕಿರ್ಚಾಡಿದ್ರೆ ಏನು? ಅಲ್ಲ ಚೇತನ್ ಅವರೇ, ಇಲ್ಲಿ ಕಿತ್ತಾಡೋದು ಏನು ಇಲ್ಲ brother ಇದು. ಬನ್ನಿ ಬನ್ನಿ ಬನ್ನಿ, ನೀರು ತಗೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.